ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಹಾಗೆ ಟೇಸ್ಟಿಯಾದ ಒಂದು ಅಂಜಲ್ ಮಸಾಲ ಫ್ರೈ ಮಾಡೋಣ. ಇದು ಮಾಡಲಿಕ್ಕೆ ತುಂಬ ಸುಲಭ ಹಾಗೆ ತುಂಬ ರುಚಿಕರವಾಗಿರ್ತದೆ. ಅದನ್ನು ಮಾಡಲಿಕ್ಕೆ ಮೊದಲಿಗೆ ನಾವು ಮಸಾಲ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪ ಮೆಣಸಿನ ಪುಡಿ, ಕೊತ್ತಂಬರಿ ಪುಡಿ, ಉಪ್ಪು, ನೀರುಳ್ಳಿ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ತೇನೆ. ಮಸಾಲೆ ಪೇಸ್ಟ್ ಇವಾಗ ರೆಡಿ ಆಗಿದೆ. ಇದನ್ನ ಇವಾಗ ಒಂದು ಬೌಲಿಗೆ ಹಾಕೊಳ್ತೇನೆ. ಅದರ ಜೊತೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಮೀನಿಗೆ ಹಾಕುವಂತ ಮಸಾಲ ಪೇಸ್ಟ್ ರೆಡಿ ಆಗಿದೆ. ಇವಾಗ ನಾನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿರುವ ಅಂಜಲ್ ಮೀನನ್ನು ಈ ಮಸಾಲ ಪೇಸ್ಟಿಗೆ ಹಾಕಿ ಎಲ್ಲಾ ಕಡೆ ಚೆನ್ನಾಗಿ ಕೋಟ್ ಮಾಡ್ಕೊಳ್ತೇನೆ. ಇದು ಇವಾಗ ಚೆನ್ನಾಗಿ ಕೋಟ್ ಆಗಿದೆ. ಇದನ್ನೊಂದು 30 ನಿಮಿಷಗಳ ಕಾಲ ಮ್ಯಾರಿನೇಷನ್‌ಗೆ ಸೈಡಿಗೆ ಇಡ್ತೇನೆ. 30 ನಿಮಿಷಗಳ ಕಾಲ ಆಗಿದೆ. ಇವಾಗ ನಾವಿದನ್ನ ಫ್ರೈ ಮಾಡೋಣ. ತವಾಗೆ ಎಣ್ಣೆ ಹಾಕಿ ಅದು ಬಿಸಿಯಾದ್ಮೇಲೆ ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಹಾಗೆ ಮ್ಯಾರಿನೇಟ್ ಮಾಡಿರೋ ಮೀನನ್ನು ಹಾಕಿ 2 ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ಮ್ಯಾರಿನೇಟ್ ಮಾಡಿರುವ ಮೀನನ್ನು ತವಾಗೆ ಹಾಕಿದ್ದೇನೆ. ಇವಾಗ ಲಿಡ್ ಅನ್ನು ಕ್ಲೋಸ್ ಮಾಡಿ ಒಂದು 5 ರಿಂದ 8 ನಿಮಿಷಗಳ ಕಾಲ ಇದನ್ನು ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೊಳ್ತೇನೆ. ಎಂಟು ನಿಮಿಷಗಳ ಕಾಲ ಆಗಿದೆ. ಮೀನು ಒಂದು ಸೈಡ್ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಅದನ್ನು ಮಗುಚಿ ಇನ್ನೊಂದು ಕಡೆ ಒಂದು 2 ರಿಂದ 3 ನಿಮಿಷಗಳ ಕಾಲ ನಾವು ಅದನ್ನ ರೋಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ಮೀನು 2 ಕಡೆ ಚೆನ್ನಾಗಿ ರೋಸ್ಟ್ ಆದ ಮೇಲೆ ಅದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿ ಸೈಡಲ್ಲಿ ಇಡ್ತೇನೆ. ಇವಾಗ ನಾನು ಅದೇ ತವಾಗೆ ಉಳಿದಿರುವ ಮಸಾಲ ಪೇಸ್ಟ್ ಅನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೇನೆ. ನಾನಿಲ್ಲಿ ಒಂದು 5 ರಿಂದ 8 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ತೇನೆ. ಯಾಕಂದ್ರೆ ಅದರಲ್ಲಿರುವ ಹಸಿ ವಾಸನೆ ಹೋಗ್ಬೇಕು. ಅದು ಹಸಿ ವಾಸನೆ ಹೋದ್ಮೇಲೆ ಮಸಾಲ ಪೇಸ್ಟ್ ರೆಡಿ ಆಗಿದೆ ಅಂತ ಅರ್ಥ. ಮಸಾಲ ಪೇಸ್ಟ್ ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ನೀವು ಒಂದೊಂದೇ ಮೀನು ಫ್ರೈ ಅನ್ನು ಅದರ ಬದಿಯಲ್ಲಿ ಇಟ್ಟು ಈ ಮಸಾಲವನ್ನು ಆ ಮೀನಿಗೆ ಹಾಕಿ ಚೆನ್ನಾಗಿ ಕೋಟ್ ಮಾಡ್ತಾ ಬರಬೇಕಾಗ್ತದೆ. ಇದು ಕೋಟ್ ಮಾಡಿದ ನಂತರ ಅದರಲ್ಲೇ ಒಂದು 2 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಿಂಪಲ್ ಹಾಗೆ ಟೇಸ್ಟಿಯಾದ ಅಂಜಲ್ ಮಸಾಲ ಫ್ರೈ ರೆಡಿ ಆಗ್ತದೆ. ಎಲ್ಲ ಮೀನುಗಳನ್ನು ಮಸಾಲದಲ್ಲಿ ಚೆನ್ನಾಗಿ ಕೋಟ್ ಮಾಡಿಕೊಂಡು ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೇನೆ. ಹಾಗೆ ನೀವೇನಾದರೂ ನನ್ನ ಚಾನಲಿನ ಹೊಸ ವ್ಯೂವರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಇನ್ನು ಹೆಚ್ಚಿನ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.